ಇನ್ಮುಂದೆ ಪೊಲೀಸ್ ತರಬೇತಿ ಕೇಂದ್ರಗಳಲ್ಲಿ ಪ್ರತಿ ರಾತ್ರಿ ರಾಮಚರಿತ ಮಾನಸ ಪಠಣ, ಆಂತರಿಕ ಶಕ್ತಿ ಮತ್ತು ನೈತಿಕ ಸ್ಪಷ್ಟತೆಗಾಗಿ ಸಾಮೂಹಿಕ ಶ್ಲೋಕ ಪಠಿಸಲು ಸೂಚನೆ. ಮಧ್ಯಪ್ರದೇಶದಲ್ಲಿ ಜಾರಿಗೆ ಹೆಚ್ಚುವರಿ ಮಹಾನಿರ್ದೇಶಕ ರಾಜಬಾಬು ಸಿಂಗ್ ಸಲಹೆ. ಮಧ್ಯಪ್ರದೇಶದ ಪೊಲೀಸ್ ತರಬೇತಿ ಕೇಂದ್ರಗಳಲ್ಲಿ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ದೈನಂದಿನ ದಿನಚರಿಯಲ್ಲಿ ಶೀಘ್ರದಲ್ಲೇ ಹೊಸ ಸಾಂಸ್ಕೃತಿಕ ಮತ್ತು ನೈತಿಕ ಆಯಾಮವನ್ನು ಸೇರಿಸಬಹುದು ಎಂದು ಹೆಚ್ಚುವರಿ ಮಹಾನಿರ್ದೇಶಕ ರಾಜಬಾಬು ಸಿಂಗ್ ತಿಳಿಸಿದ್ದಾರೆ. ಎಲ್ಲ ಪೊಲೀಸ್ ತರಬೇತಿ ಶಾಲೆಗಳ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗಿನ ಇತ್ತೀಚಿನ ಸಭೆಯಲ್ಲಿ ಮಾತನಾಡಿದ ಅವರು, ನೇಮಕಾತಿ ಮಾಡಿಕೊಳ್ಳುವವರು ಮಲಗುವ ಮುನ್ನ ಪ್ರತಿ ರಾತ್ರಿ ತಮ್ಮ ಬ್ಯಾರಕ್ಗಳಲ್ಲಿ ರಾಮಚರಿತ ಮಾನಸದ ಶ್ಲೋಕಗಳನ್ನು ಸಾಮೂಹಿಕವಾಗಿ ಪಠಿಸಲು ಪ್ರಾರಂಭಿಸಬಹುದು ಎಂದು ಸೂಚಿಸಿದರು. ಈ ಕುರಿತು ಎನ್ಡಿಟಿವಿಯೊಂದಿಗೆ ಮಾತನಾಡಿದ ಅವರು, ಈ ಅಭ್ಯಾಸವನ್ನು ಅಳವಡಿಸಿಕೊಂಡರೆ ತರಬೇತಿ ಪಡೆಯುವವರು ಈ ಶ್ಲೋಕಗಳ ಆಳವಾದ ಅರ್ಥವನ್ನು ಗ್ರಹಿಸಲು ಸಹಾಯ ಮಾಡುತ್ತದೆ. ಮಾತ್ರವಲ್ಲದೆ ಆ ಬೋಧನೆಗಳನ್ನು ನಿಜ ಜೀವನದಲ್ಲಿ ಕಾರ್ಯಗತಗೊಳಿಸಲು ಪ್ರೋತ್ಸಾಹಿಸುತ್ತದೆ ಮತ್ತು ಅಂತಿಮವಾಗಿ ಅವರನ್ನು ಹೆಚ್ಚು ಆಧಾರಪೂರ್ಣ ಮೌಲ್ಯಚಾಲಿತ ಪೊಲೀಸ್ ಅಧಿಕಾರಿಯಾಗಿ ರೂಪಿಸುತ್ತದೆ ಎಂದು ಹೇಳಿದರು. ಶ್ರೀರಾಮಚರಿತ ಮಾನಸವನ್ನ ಬುದ್ಧಿವಂತಿಕೆಯ ನಿಧಿ ಮತ್ತು ಆದರ್ಶ ಮೌಲ್ಯಾಧಾರಿತ ಜೀವನಕ್ಕೆ ಮಾರ್ಗದರ್ಶಿ ಎಂದು ಬಣ್ಣಿಸಿದ ಅವರು, ಸವಾಲಿನ ಸಾರ್ವಜನಿಕ ಸೇವಾ ವೃತ್ತಿ ಜೀವನಕ್ಕೆ ತಯಾರಿ ನಡೆಸುತ್ತಿರುವವರಲ್ಲಿ ಆಂತರಿಕ ಶಕ್ತಿ, ಶಿಸ್ತು ಮತ್ತು ನೈತಿಕ ಸ್ಪಷ್ಟತೆಯನ್ನು ತುಂಬುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು. 9 ತಿಂಗಳ ಕಾನ್ಸ್ಟೇಬಲ್ ಮೂಲ ಕೋರ್ಸ್ ತರಬೇತಿಗೆ ಒಳಗಾಗುತ್ತಿರುವ ಹಲವಾರು ನೇಮಕಾತಿಗಳು ತಮ್ಮ ಮನೆಗಳಿಗೆ ಹತ್ತಿರವಿರುವ ಕೇಂದ್ರಗಳಿಗೆ ವರ್ಗಾವಣೆಯನ್ನ ಕೋರುತ್ತಿದ್ದು, ಅಂತಹ ಆದ್ಯತೆಗಳು ಮಧ್ಯಪ್ರದೇಶ ಪೊಲೀಸ್ ಪಡೆಯ ರಾಜ್ಯ ಮಟ್ಟದ ಪಾತ್ರವನ್ನು ದುರ್ಬಲಗೊಳಿಸುವ ಅಪಾಯವನ್ನುಂಟು ಮಾಡುತ್ತವೆ ಎಂದು ಆ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಅವರು ಈ ಸಲಹೆಯನ್ನ ನೀಡಿದ್ದಾರೆ. ಅಧಿಕಾರಿಗಳಿಗೆ ಅವರ ಮನೆಗಳ ಬಳಿ ಮಾತ್ರ ತರಬೇತಿ ನೀಡಿದರೆ ನಂತರ ಅವರನ್ನು ರಾಜ್ಯದ ಎಲ್ಲಿಯಾದರೂ ನಿಯೋಜಿಸುವುದು ಕಷ್ಟಕರವಾಗುತ್ತದೆ. ಈ ಮನಸ್ಥಿತಿಯನ್ನು ತಡೆಯಲು ಅರಣ್ಯ ಜೀವನಕ್ಕೆ ಹೊಂದಿಕೊಂಡ ಮತ್ತು ಕಷ್ಟಗಳನ್ನು ಸ್ಥಿತಿಸ್ಥಾಪಕತ್ವದಿಂದ ಜಯಿಸಿದ ಭಗವಾನ್ ರಾಮನ 14 ವರ್ಷಗಳ ವನವಾಸವನ್ನ ಅವರು ನೆನಪಿಸಿಕೊಂಡರು. ಭಗವಾನ್ ರಾಮನು 14 ವರ್ಷಗಳ ಕಾಲ ಕಾಡಿನಲ್ಲಿ ವಾಸಿಸಲು ಸಾಧ್ಯವಾದರೆ ನಮ್ಮ ನೇಮಕಾತಿಗಳು ಮನೆಯಿಂದ ದೂರದಲ್ಲಿ 9 ತಿಂಗಳ ತರಬೇತಿಯನ್ನು ಏಕೆ ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ರಾಜಬಾಬು ಸಿಂಗ್ ಪೊಲೀಸ್ ವ್ಯವಸ್ಥೆಯಲ್ಲಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಬಳಸಿಕೊಂಡಿರುವುದು ಇದೇ ಮೊದಲಲ್ಲ. ಗ್ವಾಲಿಯರ್ ವಲಯದ ಎಡಿಜಿಯಾಗಿ ಸೇವೆ ಸಲ್ಲಿಸುತ್ತಿರುವಾಗ ಗೀತಾಜ್ಞಾನ ಜಾಗೃತಿ ಅಭಿಯಾನಕ್ಕೆ ಹೆಸರುವಾಸಿಯಾದ ಸಿಂಗ್ ಭಗವದ್ಗೀತೆಯ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ್ದಾರೆ ಮತ್ತು ದಸರಾ ಸಮಯದಲ್ಲಿ ಜೈಲುಗಳಲ್ಲಿ ಪ್ರತಿಗಳನ್ನು ವಿತರಿಸಿದ್ದಾರೆ. ಗಡಿ ಭದ್ರತಾ ಪಡೆಯಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಗಿ ಅವರ ಅಧಿಕಾರಾವಧಿಯು ಶಿಸ್ತು ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಇದೇ ರೀತಿಯ ಸಮಗ್ರ ವಿಧಾನಗಳಿಂದ ಗುರುತಿಸಲ್ಪಟ್ಟಿದೆ. ಮಧ್ಯಪ್ರದೇಶದ ಕೇಡರ್ನ 1994ರ ಬ್ಯಾಚ್ನ ಭಾರತೀಯ ಪೊಲೀಸ್ ಸೇವೆ ಅಧಿಕಾರಿ ರಾಜಬಾಬು ಸಿಂಗ್ ಕಾಶ್ಮೀರದಲ್ಲಿ ಬಿಎಸ್ಎಫ್ ಮತ್ತು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ಯೊಂದಿಗೆ ಸೇವೆ ಸಲ್ಲಿಸಿದ್ದಾರೆ. ಸಿಂಗ್ ತಮ್ಮ ನಿವೃತ್ತಿಯ ನಂತರ ಅಯೋಧ್ಯೆಯಲ್ಲಿ ಯಾತ್ರಾರ್ಥಿಗಳಿಗೆ ಸೇವೆ ಸಲ್ಲಿಸಲು ಗಣನೀಯ ಸಮಯವನ್ನು ವಿನಿಯೋಗಿಸುವುದಾಗಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ.